ನಮ್ಮ ಪಾಪಗಳನ್ನ ತೊಳೆದು ಹಾಕಿ ಸ್ವರ್ಗದಲ್ಲಿ ಮಹೋನ್ನತ ದೇವರ ಮಹೋನ್ನತ ದೇವನ ಬಲಭಾಗದಲ್ಲಿ ಆಸೀನರಾಗಿರುವವರು ಇವರೇ. ಚಪ್ಪಾಳೆ ತಟ್ಟಿ ಕರ್ತನನ್ನ ಘನಪಡಿಸಿರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂತ ದೇವನ ಸನ್ನಿಧಾನದಲ್ಲಿ ಯಾರು ಬಂದಿದ್ದೀರಿ? ಜನರಾದಂತ ನೀವು ನಾನು. ಯಾಕೆ ನಂಬಾರದು? ಯಾಕೆ ಅವಿಶ್ವಾಸ? ಯಾಕೆ ಲೋಕವನ್ನ ನಂಬಿ ಲೋಕದ ಪ್ರೀತಿ ನಮಗೆ? ಯಾಕೆ ನನ್ನ ಜೀವಿತದಲ್ಲಿ ನಾನಾ ರೀತಿಯ ನೆಗೆಟಿವ್ಸ್, ಕಷ್ಟಗಳು, ದುಃಖ, ವೇದನೆ? ಅಯ್ಯೋ, ನನ್ನ ಜೀವನ ಹಿಂಗೇನಾ, ನನ್ನ ಬದುಕು ಹಿಂಗೇನಾ? ಇಲ್ಲೊಂದು ಸರ್ಕಲ್ ಇದೆ, ಮುಂಚೆ ನೀವು ಚರ್ಚಿಗೆ ಬರುವಾಗ ಅಲ್ಲೊಂದು ಸರ್ಕಲ್ ಇದೆ. ಈಗ ಹೋಗುವಾಗ, ಮುಗಿಸ್ಕೊಂಡು ಹೋಗುವಾಗ ಸರ್ಕಲ್ ಹತ್ರ ಸ್ವಲ್ಪ ಕಣ್ಣಾಯಿಸಿ ನೋಡ್ರಿ. ಅಲ್ಲಿ ಕಣ್ಣಾಯಿಸಿ ನೋಡ್ರಿ, ಅಲ್ಲಿ ಒಂದು 5 ಫೋಟೋ ಇದೆ, ಪೋಸ್ಟರ್ಸ್. ಅದರಲ್ಲಿ ಒಂದು ಫೋಟೋ ನನ್ನ ಫ್ರೆಂಡು, ಚಿಕ್ಕ ಟೀನೇಜ್, ಪಾಪ ಸತ್ತೋಗಿದ್ದಾರೆ. ನನಗೆ ಗೊತ್ತಿಲ್ಲ, ನನ್ನ ಬೆಳಗ್ಗೆ ಹಿಂಗೆ ಹೋಗುವಾಗ ನೋಡಿದೆ ನಾನು. ಇನ್ನೊಬ್ರು ಹಿಂಗೆ ನಿಂತ್ಯಾರೆ, ಅವರು ಗರಡಿ ಪೈಲ್ವಾನ್, ಅವರು ಫುಲ್ಲು ಇಲ್ಲೆಲ್ಲ ದಪ್ಪ ಹಿಂಗಾಗಿ ಫುಲ್ಲು ಮಸಲ್ ಹಿಂಗೆ ನಿಂತಿದ್ದಾರೆ. ಪಾಪ ಅವರು ಸತ್ತೋಗಿದ್ದಾರೆ. ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಆ 5 ಪೋಸ್ಟರು ಟೀನೇಜ್, ಎಲ್ಲ ಸಣ್ಣ ಪ್ರಾಯ. ಅಲ್ಲಿ ಮುದುಗರು ಒಬ್ರು ಇಲ್ಲ. ಅಲ್ಲಿ ಗೊತ್ತಿರೋರು ನನ್ನ ಫ್ರೆಂಡ್ ಒಬ್ರು ಇದ್ದ. ಪ್ರಿಯರೇ, ಒಂದು ಸಾವು ಅನಿರೀಕ್ಷಿತ ಎಂಬುದಾಗಿ ಹೇಳುವಾಗ ಅಲ್ಲಿ ಪೈಲ್ವಾನು ಬಿಡಲಿಲ್ಲ, ನನ್ನ ಫ್ರೆಂಡು ಬಿಡಲಿಲ್ಲ, ಯಾರು ಬಿಡಲಿಲ್ಲ. ಹೆಂಗಸು ಬಿಡಲಿಲ್ಲ, ಗಂಡಸು ಬಿಡಲಿಲ್ಲ, ವಯಸ್ಸು ಇಲ್ಲ, ಎಲ್ಲ ಗುಡ್ಡೆ ಹಾಕಿ ಸತ್ತೋದು. ಹಾಗಾದ್ರೆ ನಿನ್ನ ಜೀವಿತದಲ್ಲಿ ಯಾಕೆ ಬದಲಾವಣೆ ಆಗಲಿಲ್ಲ? ಇದು ದೇವರು ಕೇಳುವಂತ ಪ್ರಶ್ನೆ. ನಿನ್ನ ಜೀವಿತದಲ್ಲಿ ಒಂದು ಬದಲಾವಣೆ ಇಲ್ಲದೆ ನೀನು ಬದುಕಬಾರದು. ಅದೇ ದೇವರ ವಾಕ್ಯ. ಅದಕ್ಕಾಗಿ ಯೇಸು ಕ್ರಿಸ್ತನ ಆ ಸಾನ್ನಿಧ್ಯ ನಿಮ್ಮ ಹೃದಯದಲ್ಲಿ ಅದು ಆಳವಾಗಿ ಬೇರೂರಬೇಕು. ನಿಮ್ಮ ಹೃದಯದಲ್ಲಿ ಯಾವಾಗ ಕ್ರಿಸ್ತನ ಸಂದೇಶ ನೀವು ಗ್ರಹಿಸಿಕೊಳ್ತಿರೋ, ಒಂದು ತಿಳ್ಕೊಳ್ರಿ, ಇಲ್ಲಿ ಯಾರೇ ಆಗಲಿ, ಈ ಒಂದು ನಾನು ದೇವರ ವಾಕ್ಯವನ್ನ ಈಗ ನಿಮಗೆ ನಾನು ಹೇಳೋದನ್ನ ನೀವು ಕೇಳಿಸ್ಕೊಳ್ತಾ, ನನ್ನ ಶುಭ ಸಂದೇಶ 10ನೇ ಅಧ್ಯಾಯ, ಚಾಪ್ಟರ್ 10, 10ನೇ ಅಧ್ಯಾಯ, ವಾಕ್ಯ 9, 10 ಓದ್ರಿ. ಗಾಸ್ಪಲ್ ಜಾನ್. ಹೌದು, ನಾನೇ ಬಾಗಿಲು, ನನ್ನ ಮೂಲಕ ಒಳಗೋಗುವವನು ಸುರಕ್ಷಿತನಾಗಿರುತ್ತಾನೆ. ಸುರಕ್ಷಿತ, ಸೇಫ್. ಲಿಸನ್, ನಾನೇ ಬಾಗಿಲು. ಯಾರು ಬಾಗಿಲು? ಯೇಸು ಬಾಗಿಲು. ಆ ಬಾಗಿಲಲ್ಲಿ ಹೋಗುವವನು, ಎಗೈನ್ ಬಾಗಿಲಿನ ಹೊರಗೆ ಬರುವವನು ಸೇಫ್. ಓಕೆನಾ? ಸರಿಗೆ ಗಮನಿಸಿ. ಇನ್ನೊಂದ್ಸಲ ಓದಿ ಬ್ರದರ್ ಅದೇ ವಾಕ್ಯ. ನಾನೇ ಬಾಗಿಲು, ನನ್ನ ಮೂಲಕ ಒಳಗೆ ಹೋಗುವವನು ಸುರಕ್ಷಿತನಾಗಿರುತ್ತಾನೆ. ಆಮೇಲೆ ಅವನು ಒಳಗೆ ಹೋಗುತ್ತಾನೆ, ಹೊರಗೆ ಬರುತ್ತಾನೆ, ಅಗೈನ್ ಹೊರಗೆ ಬರುತ್ತಾನೆ, ಮೇವನ್ನು ಕಂಡುಕೊಳ್ಳುತ್ತಾನೆ. ಅವನು ಮೇವನ್ನು ಕಂಡುಕೊಳ್ತಾನೆ. ಒಳಗೆ ಹೋಗ್ತಾನೆ, ಅಗೈನ್ ಹೊರಗೆ ಬರ್ತಾನೆ, ಮೇವನ್ನ ಕಂಡುಕೊಳ್ತಾನೆ. ವಾಕ್ಯ, ಇದರ ವಾಕ್ಯದ ಅರ್ಥ ಏನು? ಹಲೋ, ಇದು ಇಲ್ಲಿ ನಿಲ್ಲಿಸಿ. ಇನ್ನೊಂದು ವಾಕ್ಯ ಇದೆ ಇಲ್ಲಿ, ಯೇಸು ಕ್ರಿಸ್ತನು ಬಾಗಿಲು. ಓಕೆನಾ? ಹಲೋ, ನಿದ್ರೆ ಮಾಡ್ತಿದ್ರೇನು? ಈಗ ಯೇಸು ಕ್ರಿಸ್ತನು ಬಾಗಿಲು. ಇಲ್ಲಿ ಯೇಸು ಕ್ರಿಸ್ತನ ಸಂದೇಶಕ್ಕೆ ಅನುಸಾರವಾಗಿರುವವನು ಒಳಗೆ ಹೋಗ್ತಾನೆ, ಅಗೈನ್ ಈಚೆ ಬರ್ತಾನೆ, ಮೇವನ್ನ ಕಂಡುಕೊಳ್ತಾನೆ, ಅಂದ್ರೆ ಊಟ. ಓಕೆನಾ? ಜೆನಿಸಸ್ಗೆ ತಿರ್ಸಿ. ಜೆನಿಸಸ್, ಆದಿಕಾಂಡ 4ನೇ ಅಧ್ಯಾಯ. ಆದಿಕಾಂಡ 4ನೇ ಅಧ್ಯಾಯ, ವಾಕ್ಯ 6ರಿಂದ ಓದಿ. ಆಗ ಸರ್ವೇಶ್ವರ ಕಾಯಿನನಿಗೆ ಕೋಪವೇಕೆ, ಮುಖ ಸಿಂಡಿರಿಸಿದೆ ಏಕೆ? ಲಿಸನ್, ಕೋಪ ಏಕೆ? ನಂಬರ್ 1, ಮುಖವು
ಸಿಂಡರಿಸಿದ್ದು. ಏನು ಸಿಂಡರಿಸಿದ್ದು ಅಂದ್ರೆ ಹೆಂಗೆ? ಹಲೋ, ಈಗ ನಿಮ್ಮ ಮುಖ ಎಲ್ಲ ಚೆನ್ನಾಗಿದೆ, ಹೌದಾ? ಚೆನ್ನಾಗಿದ್ದೀರಿ, ಡ್ರೆಸ್ ಎಲ್ಲ ಮಾಡಿದ್ದೀರಿ, ಮೇಕಪ್ ಎಲ್ಲ ಮಾಡ್ಕೊಂಡಿದ್ದೀರಿ. ನಿಮಗೂ ಗಂಡ ಹೆಂಡ್ತಿಗೂ, ಇಲ್ಲ ನಿಮಗೂ ನಿಮ್ಮ ಪಕ್ಕದ ಮನೆಯವ್ರಿಗೆ ಜಗಳ ಆಗೋಯ್ತು. ಜಗಳ ಎಲ್ಲಿಗೆ ಹೊಟ್ಟೋಯ್ತು ಅಂತ ಹೇಳಿದ್ರೆ ಎಕ್ಸ್ಟ್ರೀಮ್ಗೆ ಹೊಟ್ಟೋಯ್ತು. ನೀವೇ ಜಗಳ ಆಡ್ತಿದ್ರಿ, ಹೆಂಗಸ್ರೆ ಏಯ್ ಹಂಗೆ ಹಿಂಗೆ ಅಂತ. ನೋಡು, ನನ್ನ ಗಂಡ ಇಲ್ಲ, ನನ್ನ ಗಂಡ ಬರಲಿ ನಿನಗೆ ಮಾಡಿಸ್ತೀನಿ ಅಂತ ಹೇಳ್ತೆ. ಯಾರು? ಆಪೋಸಿಟ್ ಹೆಂಡ್ತಿ. ಇವಳು ಹೇಳ್ತಾರೆ ನನ್ನ ಗಂಡ ಬರಲಿ ಮಾಡಿಸ್ತೀನಿ ನಿನಗೆ. ಇದು ಎಕ್ಸ್ಟ್ರೀಮ್ ಕೊಟ್ಟೋಯ್ತು. ಗಂಡದ ನೀರು ಬಂದರು. ಏನು ರೀ, ಏನ್ರಿ ಅವಳು ಬಾಯಿಗೆ ಬಂದಂಗೆಲ್ಲ ಹೇಳಿದ್ರು. ನೋಡ್ಕೊಳ್ರಿ ಅವಳನ್ನ, ಅವಳ ಕೈ. ಅವಳು ಅವ್ರ ಯಜಮಾನ್ರಿಗೆ ಹೇಳಿದ್ರು. ಇಬ್ರು ಯಜಮಾನ್ರಿಗೂ ಭಯ. ಯಾಕೆ ಹೇಳಿ? ಹೆಂಗಸ್ರ ವಿಷಯ ಏನು ಗೊತ್ತಿಲ್ಲ ಪಾಪ. ಅವರಿಬ್ರು ಕೆಲ್ಸದಿಂದ ಬಂದವ್ರೆ, ಏನು ನೋಡ್ಕೊಳ್ಳೋದು ಗೊತ್ತಿಲ್ಲ. ಈಗ ಇಬ್ರು ಹೇಳ್ಬಿಟ್ಟಿದ್ದಾರೆ, ರೀ ನನ್ನ ಗಂಡ ಗಂಡಸು, ಅವನು ಗಂಡಸು, ನನ್ನ ಗಂಡ ಬಳೆ ತೊಟ್ಟಿಲ್ಲ ಅಂತ. ಅವರು ಬಂದರು, ಇವರು ಬಂದರು. ಅದೇನು ಮಾಡ್ತೀರಾ ನೋಡ್ತೀನಿ ಅಂತೇಳಿ ಇವ್ರು ಹೆಂಗಸ್ರು ಮಾತಾಡ್ತಿದ್ರಲ್ಲ. ಹೆಂಗಸ್ರ ಮುಖ ಎಲ್ಲ ಸ್ವಲ್ಪ ಚೆನ್ನಾಗಿತ್ತು ಜಗಳ ಆಗಕ್ಕಿಂತ ಮುಂಚೆ. ಜಗಳ ಆದಾಗ ಮುಖ ನೋಡ್ಬೇಕು. ನೋಡಿದಿರಾ? ಹಲೋ, ಮುಖ ಜಗಳ ಆಗುವಾಗ ಹಲೋ, ನಿಮ್ಮ ಗಂಡಂದಿರ ಜೊತೆ ಜಗಳ ಆಡ್ತಿರಲ್ಲ, ಇಲ್ಲ ಪಕ್ಕದ ಮನೆಯವ್ರ ಹತ್ರ ಜಗಳ ಆಗುವಾಗ ಮುಖ ಹೆಂಗಿರ್ತದೆ? ಸಿಂಡರ್ಸ್ಕೊಂಡು. ಸಿಂಡರ್ಸಿ ಅಂದ್ರೆ ಇದೆಲ್ಲ ಎಳ್ಕೊಳತ್ತೆ. ಇದು ಮೇಲೆ, ಇದು ಕೆಳಗೆ, ಇದು ಹಿಂಗೆ, ರೈಟ್ ಲೆಫ್ಟ್ ಎಲ್ಲ ಕಣ್ಣೆಲ್ಲ ಇಷ್ಟಿದ್ದಪ್ಪ ಆಗಿ ಭೂತ ಕಂಡಂಗೆ ಕಂಡು. ಭೂತ, ಸೇಮ್ ಭೂತ. ಅದೇ ಇದು ಸಿಂಡರ್ಸಿ. ಪಾಪ ಪ್ಲಸ್ ನಿನ್ನ ಮುಖ ಸಿಂಡರಿಸಿತು ಎಂಬುದಾಗಿ. ಸೆಕೆಂಡ್ ಓದಿ ಬ್ರದರ್ ವಾಕ್ಯ. ನೀನು ಒಳಿತನ್ನು ಮಾಡಿದ್ದರೆ, ನೀನು ಒಳಿತನ್ನ ಮಾಡಿದ್ದರೆ ತಲೆ ಎತ್ತುತ್ತಿದ್ದೆ. ಕೆಡುಕನ್ನು ಮಾಡಿದ್ದರಿಂದ ಪಾಪವು ಹೊಸ್ತಿಲಲ್ಲಿ ಹೊಂಚು. ಹೊಸ್ತಿಲಲ್ಲೇ ಬಾಗಿಲು. ಲಿಸನ್, ಡಿಫರೆನ್ಸ್ ನೋಡ್ರಿ ಆ ವಾಕ್ಯಕ್ಕೂ ಈ ವಾಕ್ಯಕ್ಕೂ. ಇಲ್ಲಿ ಪಾಪ ಮಾಡಿದ ಕೂಡಲೇ ನಿನ್ನ ದೇಹದಲ್ಲಿ, ನಿನ್ನ ಶರೀರದಲ್ಲಿ, ಆತ್ಮದಲ್ಲಿ ದೇವನು ನಷ್ಟಪಟ್ಟು ಹೋದ. ನಂಬರ್ 1, ನಿನ್ನಗೆ ಪ್ರೀತಿ ನಷ್ಟಪಟ್ಟು ಹೋಯ್ತು, ಐಕ್ಯತೆ ನಷ್ಟಪಟ್ಟು ಹೋಯ್ತು, ಸಮಾಧಾನ ನಷ್ಟಪಟ್ಟು ಹೋಯ್ತು, ನಿನ್ನಲ್ಲಿರ್ತಕ್ಕಂಥ ಆ ಧೈರ್ಯ, ನಿನ್ನಲ್ಲಿರ್ತಕ್ಕಂಥ ಸಾಹಸ, ನಿನ್ನಲ್ಲಿರ್ತಕ್ಕಂಥ ಭರವಸೆ ಎಲ್ಲವೂ ನಷ್ಟಪಟ್ಟು ಹೋಗಿ ಕೋಪವು ನಿನ್ನನ್ನ ತಾಂಡವಾಡಿ ನಿನ್ನ ಮುಖವು ಸಿಂಡರಿಸಿ, ಅದಾದ ಮೇಲೆ ನಿನ್ನ ಹೊಸಲಿನಲ್ಲಿ ಯಾವುದು ಕಾಯ್ಕೊಳ್ತು? ಈ ದುರಾತ್ಮ. ನೆಕ್ಸ್ಟ್ ವಾಕ್ಯ ಓದ್ರಿ. ಅದು ನಿನ್ನನ್ನು ಬಯಸುತ್ತಿದೆ. ಅದು ನಿನ್ನನ್ನ ಬಯಸುತ್ತದೆ. ಅದು ನಿನ್ನನ್ನ ಬಯಸುತ್ತಿದೆ. ಅದಕ್ಕೆ ಅಯ್ಯೋ ನನ್ನ ಗಂಡ ಈಗ ಚೆನ್ನಾಗಿ ಹೋದ್ನಲ್ಲ, ಅಯ್ಯೋ ನನ್ನ ಮಗನು ಈಗ ಚೆನ್ನಾಗಿ ಕೆಲ್ಸಕ್ಕೆ ಹೋದ್ನಲ್ಲ, ಈ ರೀತಿ ಸಾವ, ಆಕ್ಸಿಡೆಂಟ, ನೇಣ ಹಾಕೊಂಡ. ಎಸ್ ವೈ? ಬಿಕಾಸ್ ಸಿನ್, ಯುವರ್ ಸಿನ್, ನಾಟ್ ಅವರ್ ಸಿನ್. ನಿನ್ನ ಪಾಪ ನಿನ್ನನ್ನ ಬೇಟೆಯಾಡುವ ತನಕ ಅದು ನಿನ್ನನ್ನು ಬಿಡೋದಿಲ್ಲ. ಅದು ಎಲ್ಲಿದೆ? ಹೊಸ್ತಿಲಲ್ಲಿ, ಬಾಗಿಲಲ್ಲಿ. ಆದರೆ ನೀತಿವಂತನ ಈ ಒಂದು ಕಾರ್ಯ ಕೊಡುಗೆ, ಅವನು ಯೇಸು ಕ್ರಿಸ್ತನ ಬಾಗಿಲಿನಲ್ಲಿ ಪ್ರವೇಶಿಸುತ್ತಾನೆ, ಅಲ್ಲಿಂದ ಹೊರಗೆ ಬರ್ತಾನೆ. ಹೊರಗೆ ಬರುವಾಗ ಮೇವನ್ನ ಕಂಡುಕೊಳ್ತಾನೆ. ಮೇವು ಬೈಬಲ್, ಮೇವು ದೇವನ ವಾಕ್ಯ, ಮೇವು ಬ್ಲೆಸ್ಸಿಂಗ್, ಮೇವು ದೇವನ ಪರಿಶುದ್ಧವಾದಂಥ ಸಾನ್ನಿಧ್ಯ, ಮೇವು ಪರಲೋಕ ಹಾಗೂ ಭೂಲೋಕದಲ್ಲಿ ದೇವನು ವಿಧಿಸಿದಂಥ ನಿಯಮಗಳನ್ನು ಪಾಲಿಸುವಾಗ ತಥಾಸ್ತು, ನಿನಗೂ ನಿನ್ನ ಕುಟುಂಬಕ್ಕೂ ನಿನ್ನ ಸಂತತಿಗೂ ನನ್ನ ಹೇರಾಳ ಆಶೀರ್ವಾದ. ಮೇವು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಮೇವನ್ನ ಕಂಡುಕೊಳ್ಳಲಿಕ್ಕೆ ದೇವರು ನಿಮ್ಮನ್ನು ನನ್ನನ್ನು ಆಹ್ವಾನಿಸಿದ್ದು. ಈ ಮೇವೆ ದೇವರು ನಮಗೆ ಬಲಪಡಿಸುವಂಥದ್ದು. ಈ ಮೇವೆ ದೇವರು ನಮಗೆ ಕೊಟ್ಟಿರ್ತಕ್ಕಂಥ ನಿಮ್ಮ ಕೈಯಲ್ಲಿ ಬೈಬಲ್. ಈ ಮೇವು ನಿಮ್ಮಲ್ಲಿ ಇಲ್ಲದಿದ್ದರೆ, ದೇವನ ಪರಿಶುದ್ಧವಾದಂಥ ಮೇವು ಕೊಡುವಂಥ ದೇವನು ನನಗಿಲ್ಲದಿದ್ದರೆ, ಮನೆ ಒಳ್ಳಿಗೆ ಹೋಗಿ ಬರುವಾಗ ಮನೆ, ನೀನು ಹೋಗುವ ಜಾಗ, ಮಾಡುವ ಕೆಲಸ, ಕೈಯ ಹಾಕುವ ಬಿಸ್ನೆಸ್, ನಿನ್ನ ಹಣ, ನಿನ್ನ ಶರೀರ, ನಿನ್ನ ಆತ್ಮ,
ನೀನು ಹೋಗುವಂಥ ಜಾಗ, ಬರುವಂಥ ಜಾಗ, ನಿನ್ನ ಸರೌಂಡಿಂಗ್ಸ್, ನಿನ್ನ ಫ್ರೆಂಡ್ಸ್, ನೀನು ಹೋಗುವಂಥ ಎಲ್ಲ ಕಂಪನಿ, ನೀನು ಹೋಗುವಂಥ ಮಾರ್ಕೆಟ್, ನೀನು ಹೋಗುವಂಥ, ನೀನು ಉಪಯೋಗಿಸುವಂಥ ಗಾಡಿ ಎಲ್ಲವೂ ಅಶುದ್ಧ. ನಿನ್ನ ಬಯಸುತ್ತದೆ ಅದು ಯಾವಾಗ ಬೇಕಾದರೂ ಆಕ್ಸಿಡೆಂಟ್, ಸಾವು, ನೋವು, ಆತ್ಮಹತ್ಯೆ, ಕೊಲೆ, ಸುಲಿಗೆ ಎಲ್ಲವೂ. ಅರ್ಥ ಆಯ್ತು? ಎರಡು ಬಾಗಿಲು, ಒಂದು ನಿಮ್ಮನ್ನ ಬಯಸುವಂತ ಬಾಗಿಲು, ಇನ್ನೊಂದು ಯೇಸು ಕ್ರಿಸ್ತನ ಆಶೀರ್ವಾದದ ಬಾಗಿಲು. ವಿಚ್ ಯು ವಾಂಟ್? ಯಾವುದು ಬೇಕು? ಚಾಯ್ಸ್ ನಿಮ್ಮದು, ಚಾಯ್ಸ್ ನಿಮ್ಮದು. ಅದಕ್ಕಾಗಿ ದೇವನ ವಾಕ್ಯ ನಮ್ಮನ್ನ ಪದೇ ಪದೇ ಎಚ್ಚರಿಸುವಂಥದ್ದು. ಗಾಸ್ಪಲ್ ಜಾನ್ ಚಾಪ್ಟರ್ 9 ವರ್ಸ್ 9-10 ಹೋದ್ರಿ. ಗಾಸ್ಪಲ್ ಜಾನ್, ಅದೇ ಜಾನ್ ಪಕ್ಕದಲ್ಲಿ 9:10. ಆಗ ಅವರು ಹಾಗಾದರೆ ನಿನಗೆ ಕಣ್ಣು ಹೇಗೆ ಬಂತು ಎಂದು ಕೇಳಿದರು. ಅದಕ್ಕೆ ಅವನು, ಯೇಸು ಎಂಬುವರು ಮಣ್ಣಿನ ಲೇಪೆ ಮಾಡಿ ನನ್ನ ಕಣ್ಣಿಗೆ ಹಚ್ಚಿದರು. ಶಿಲೋವಾಮಿಗೆ ಹೋಗಿ ತೊಳೆದುಕೋ ಎಂದು ಹೇಳಿದರು. ನಾನು ಹೋಗಿ ತೊಳೆದುಕೊಂಡೆ, ನನಗೆ ಕಣ್ಣು ಬಂತು ಎಂದು ಹೇಳಿದನು. ಅದಕ್ಕೆ ಅವರು, ಆತ ಎಲ್ಲಿದ್ದಾನೆ ಎಂದು ವಿಚಾರಿಸಿದರು. ಅವನು ಉತ್ತರವಾಗಿ, ನಾನರಿಯೆ ಎಂದನು. ಆಗ ಜನರು ಅವನನ್ನು ಫರಿಸಾಯರ ಬಳಿಗೆ ಕರೆದುಕೊಂಡು ಹೋದರು. ಏಕೆಂದರೆ ಯೇಸು ಸ್ವಾಮಿ ಮಣ್ಣಿನ ಲೇಪವನ್ನು ಮಾಡಿ ಅವನಿಗೆ ಕಣ್ಣು ಕೊಟ್ಟ ದಿನ ಸಬ್ಬತ್ ದಿನವಾಗಿತ್ತು. ಕಣ್ಣು ಬಂದದ್ದು ಹೇಗೆಂದು ಫರಿಸಾಯರು ಅವನನ್ನು ಮತ್ತೆ ಕೇಳಿದರು. ಯೇಸು, ನನ್ನ ಕಣ್ಣುಗಳಿಗೆ ಮಣ್ಣಿನ ಲೇಪವನ್ನು ಹಚ್ಚಿದರು. ನಾನು ಹೋಗಿ ಕಣ್ಣುಗಳನ್ನು ತೊಳೆದುಕೊಳ್ಳುತ್ತಲೇ ನನಗೆ ದೃಷ್ಟಿ ಬಂತು ಎಂದನು ಅವನು. ಫರಿಸಾಯರಲ್ಲಿ ಕೆಲವರು, ಹೀಗೆ ಮಾಡಿದವನು ದೇವರಿಂದ ಬಂದವನಲ್ಲ, ಅವನು ಸಬ್ಬತ್ ನಿಯಮವನ್ನು ಪಾಲಿಸುವುದಿಲ್ಲ ಎಂದರು. Praise the Lord. Hallelujah. Hallelujah. Thank you, Jesus. Praise you, Jesus. Hallelujah. ಯಾವ ಒಂದು ವ್ಯಕ್ತಿ ಪೂರ್ವಿಕರಿಂದ ಮಾಡ್ಕೊಂಡು ಬಂದಂಥ ಈ ಪದ್ಧತಿಗಳು, ಪೂರ್ವಿಕರಿಂದ ಮಾಡಿದಂಥ ಪದ್ಧತಿ, ನಾವು ಒಂದು ಹೋದ ವಾರದಲ್ಲಿ ಅನಿವಾರ್ಯ ಹೋಗೋಕ್ಕಾಗ್ತಾ ಇರಲಿಲ್ಲ, ಆದರೂ ಫ್ರೆಂಡ್ದು ಮದುವೆ, ಅವರ ಫ್ಯಾಮಿಲಿದು, ಅಲ್ಲಿ ಒಬ್ಬ ಈ ಕತ್ತಿ ಹಿಡ್ಕೊಂಡು, ನಿಮ್ಮ ಕಡೆ ಜಾಸ್ತಿ ಅಲ್ಲ, ಇಲ್ಲೆಲ್ಲ ಈ ಸೈಡಲ್ಲಿ ಒಬ್ಬ ಕತ್ತಿ ಹಿಡ್ಕೊಂಡು ಏನೋ ಹೇಳ್ತಾನೆ. ನಾನು ಇವ್ನು ಏನು ಹೇಳ್ಬೋದು, ನಾನು ಎಷ್ಟೋ ಕಿವಿ ಕೊಟ್ಟು ಕೇಳಿದೆ, ಅರ್ಥ ಆಗಲಿಲ್ಲ. ಅದೇನೇನು ಹೇಳ್ತಾನೆ, ಚಂಗ್ ಟಂಗ್ ಟಂಗ್ ಅಂತ ಕುಣಿತಾನೆ, ಜುಟ್ಟೆಲ್ಲ ಬಿಟ್ಟುಕೊಂಡು ಕಲರೆಲ್ಲ ಹಾಕ್ಕೊಂಡು ಕುಣಿತಾನೆ, ಕತ್ತಿ ಹಿಡ್ಕೊಂಡು ಡ್ಯಾನ್ಸ್ ಆಡಿ. ಇವರೆಲ್ಲ ಏನೋ ಹೇಳಿದ್ಮೇಲೆ ಹೌದೌದು ಹೌದೌದು ಅಂತಾನೆ. ಏನು ಹೇಳ್ದು? ಒಳ್ಳೇದು ಒಳ್ಳೇದು. ಅವ್ರು ಏನು ಹೇಳೋದು? ಒಳ್ಳೇದು ಒಳ್ಳೇದು ಅಂತ. ಸರಿ, ಈ ಕುಣಿಯೋನು ಅದಾದಮೇಲೆ ಈ ಹೆಂಗಸರೆಲ್ಲ ತಲೆ ಮೇಲೆ ತೆಂಗಿನಕಾಯಿ, ಅದಾದಮೇಲೆ ಅದರಲ್ಲಿ ವೀಳ್ಯದೆಲೆ, ಹೂವೆಲ್ಲ ಹಾಕಿ ತುಂಬ ಭಯಭಕ್ತಿಯಿಂದ ಹಿಡ್ಕೊಂಡು ಬರ್ತಿದ್ರು. ತುಂಬ ಭಯಭಕ್ತಿ. ಇವನು ಕುಣ್ಕೊಂಡು ಬರ್ತಾನೆ, ಅವನಿಗೆ ವೈಟ್ ಬಟ್ಟೆಲ್ಲ ಹಾಕ್ಕೊಂಡು ಅವನು ಅದ್ರ ಮೇಲೆ ಕುಣ್ಕೊಂಡು ಕತ್ತಿ ಎಲ್ಲ ಹಿಡ್ಕೊಂಡು ಏನೇನೋ ಹೇಳ್ತಿದ್ದ. ಅದು ನನಗೆ ಅರ್ಥ ಆಗಲಿಲ್ಲ, ಯಾಕಂದರೆ ಅದು ಪ್ಯೂರ್ಲಿ ಹಳ್ಳಿ ಭಾಷೆ ಇತ್ತು. ಈ ಜನ ಎಲ್ಲ ಒಳ್ಳೇದು ಒಳ್ಳೇದು, ಅದೇ ಬ್ರದರ್ ಹೇಳ್ತಾರೆ ಒಳ್ಳೇದು, ಅದೇನೋ ಇವನೇನು ಹೇಳಿದ್ರು. ನಾವು ಸುಮ್ಮನೆ ನೋಡ್ತಾನೆ ಇದ್ದೆ. ಇವನು ಹಿಂಗೆ ಆಡ್ತಾ ಆಡ್ತಾ ಇದನ್ನು ಕತ್ತಿನ ಹಿಂಗೆ ಆಡ್ತಾನೆ ಇದ್ದ. ನಾನು ಅಲ್ಲಿ ನಿಂತಿದ್ದೀನಿ, ನೋಡ್ತಾನೆ ಇದ್ವಿ. ನೋಡುವಾಗ ಹಿಂಗೆ ಆಡುವಾಗ ಒಂದು ಹೆಂಗ್ಸು ಹಿಂಗೆ ಇಟ್ಕೊಂಡು ಹಿಂಗೇ ನೋಡ್ತಾ ಇದ್ಲು. ಅವಳ ಕಣ್ಣು ಸ್ವಲ್ಪ ಮಾಲ್ಗಣ್ಣು ಹಿಡ್ಕೊಂಡಿದ್ದು, ಹಿಂಗಾಗಿ ತಪಕ್ಕಂದ ಬಿದ್ದೋಯ್ತು. ಯಾವ್ದು ಬಿದ್ದೋಯ್ತು? ತಲೆ ಮೇಲೆ ಇದ್ದಿದ್ದು ಆ ಬಿಂದಿಗೆ, ಅದಾದ್ಮೇಲೆ ಅಲ್ಲಿ ತೆಂಗಿನಕಾಯಿ, ಅದ್ರ ಸುತ್ತಲೂ ವೀಳ್ಯದೆಲೆ, ಬಿದ್ದೋಯ್ತು. ದೇವ್ರು ಬಿದ್ದೋಯ್ತು. ಯಾರು ಬಿದ್ದರು? ಬಿದ್ದಿದ್ದು ಅದರೊಳಗೆ ನಾನು ನೋಡಿದೆ, ನೀರು ಚೆಲ್ಲೋಯ್ತು. ತೆಂಗಿನಕಾಯಿ ಉಳ್ಕೊಂಡು ಹೊರಟೋಯ್ತು. ವೀಳ್ಯದೆಲೆ ಇತ್ತು, ನೀರಲ್ಲಿ ತೇರ್ಕೊಂಡು ಅದಲ್ಲೆಲ್ಲೆಲ್ಲ ಆಗೋಯ್ತು. ಬಿತ್ತು. ಅದು ಬಿಟ್ಟು ಬೇರೆ ಯಾವುದನ್ನು ನಾನು ನೋಡಲಿಲ್ಲ. ಈ ನೀರು, ಹೂವ, ತೆಂಗಿನಕಾಯಿ, ಈ ವೀಳ್ಯದೆಲೆ, ಯಾರು ಅದನ್ನ ಭಯ ಭಕ್ತಿಯಿಂದ ಪ್ರಿಯರೇ,
ನಿನ್ನ ಜೀವಿತದಲ್ಲಿ ಸದಾಕಾಲ ನೀನು ಪಾಪ ಮಾಡ್ತೀಯಲ್ಲ, ಪಾಪ ಮಾಡುವಾಗ ಯಾಕೆ ಈ ತರ ಭಯ ಇಲ್ಲ? ಹೊಲ್ಸು ಮಾತಾಡ್ತೀವಲ್ಲ, ಹೊಲ್ಸು ಮಾತಾಡುವಾಗ ಯಾಕೆ ಭಯ ಇಲ್ಲ? ನನ್ನನ್ನು ದೇವ್ರು ನೋಡ್ತಾ ಇದ್ದಾನೆ ಎಂಬ ಭಯ ಯಾಕೆ ಇಲ್ಲ? ಪರಸ್ತ್ರೀ ಪರಪುರುಷನನ್ನ ನೀನು ಕೆಟ್ಟದಾಗಿ ನೋಡುವಾಗ, ಲೈಂಗಿಕವಾದ ಪಾಪದಲ್ಲಿ ಬಿದ್ದಾಗ, ಸ್ವಂತ ತಾಯಿಯನ್ನ ಗೌರವಿಸದೆ, ತಂದೆಯನ್ನ ಗೌರವಿಸದೆ, ಸಮಾಜದಲ್ಲಿ ನೀನು ಗೌರವವನ್ನು ಕೊಡದೆ, ನಿನ್ನ ಸಿದ್ಧಾಂತವೇ ಸರಿ ಎಂಬುದಾಗಿ ಹೇಳುವಾಗ ನನಗೆ ಭಯ ಇಲ್ವಾ? ಇದನ್ನೇ ದೇವರು ನಮ್ಮನ್ನ ಪ್ರಶ್ನಿಸೋದು. ತೆಂಗಿನಕಾಯೋ ನೀರೋ ವಿಳ್ಳೆದೆಲ್ಲೋ ದೇವರು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ನಮಗೆ ಕುಡಿಲಿಕ್ಕೆ ನೀರು, ತೆಂಗಿನಕಾಯಿ ಚಟ್ನಿಗೋ ಸಾಂಬಾರ್ಗೋ, ವಿಳ್ಳೆದಲ್ಲಿ ನೀನು ಜೀರ್ಣ ಹಾಕ್ಲಿಕ್ಕೆ ಒಂದು ಒಳ್ಳೆಯ ಒಂದು ಎಲೆ, ನಿನ್ನ ದೇವರನ್ನ ನೀನು ಅಲಂಕಾರ ಮಾಡಿಕೊಳ್ಳಿಕ್ಕೆ ಅದು. ದೇವರು ನಿನ್ನ ಮನಸ್ಸಾಕ್ಷಿ, ದೇವರೆಂಬುದು ನಿನ್ನ ಮನಸ್ಸಾಕ್ಷಿ. ಪಾಪ ಮಾಡುವಾಗ ನೀನು ಭಯಪಡು, ಇನ್ನೊಬ್ಬರನ್ನ ಎತ್ತಿ ಆಡುವಾಗ ನೀನು ಭಯಪಡು, ನಿನ್ನ ಸ್ವಂತ ತಂದೆ ತಾಯಿಯನ್ನು ಅಗೌರವವಾಗಿ ಮಾತನಾಡುವಾಗ ಭಯಪಡು. ಏಕೆಂದ್ರೆ ನಿನ್ನ ನಾನಾ ರೀತಿಯ ಕಷ್ಟದಲ್ಲಿ ಬೆಳೆಸಿಯಾರೆ, ದುಃಖದಲ್ಲಿ ಬೆಳೆಸಿಯಾರೆ, ತ್ಯಾಗವನ್ನು ಮಾಡಿ ಬೆಳೆಸಿಯಾರೆ. ನಿನ್ನ ತಂದೆಗೆ ತಾಯಿಗೆ ಅವರು ಎಂಥವರೇ ಆಗಿರಲಿ ಅವ್ರಿಗಾಗಿ ಪ್ರಾರ್ಥಿಸು. ಅವರನ್ನ ಹೀನ ಮಾನವಾಗಿ ನೀನು ನಡೆಸಿಕೊಳ್ಬೇಡ. ಲೋಕದಲ್ಲಿ ಪ್ರತಿಯೊಂದು ಮಾನವ ದೇವನಿಗೆ ಸಂಬಂಧಪಟ್ಟವನು. ಅದಕ್ಕಾಗಿ ಜನರನ್ನ ನೀನು ದಿಕ್ತೋಚದಂತೆ ಮಾತನಾಡಬೇಡ. ನಿನ್ನ ಬುದ್ಧಿ ಭ್ರಮಣೆಯಾದ ರೀತಿಯಲ್ಲಿ ಮಾತನಾಡಬೇಡ, ಅಗೌರವವನ್ನು ತೋರಿಸಬೇಡ. ಭಯ ಭಕ್ತಿ ಉಳ್ಳವರೇ ದೇವರನ್ನ ಆರಾಧಿಸು. ಆಗ ಮಾತ್ರವೇ ಸರ್ವೇಶ್ವರನ ಸಾನ್ನಿಧ್ಯ ನಿಮ್ಮನ್ನ ಒಂದೊಂದು ಕ್ಷಣವು ನಡೆಸುವಂಥದ್ದು. ಅಲ್ಲಿ ಯಾವ ಕಾರಣಕ್ಕೂ ಎರಡು ಥಾಟ್ ಇಲ್ಲ, ಎರಡು ಆಲೋಚನೆ ಇಲ್ಲ. ನೀನು ಕೇಳಿದ್ದನ್ನ ಪರಿಶುದ್ಧವಾದಂಥ ನಿನ್ನ ಆತ್ಮ, ಪರಿಶುದ್ಧವಾದಂಥ ನಿನ್ನ ದೇವನ ಆತ್ಮ ಒಂದುಗೂಡಿದಾಗ ಅಲ್ಲಿ ಆಗ್ತಕ್ಕಂಥದ್ದೇ ಅದ್ಭುತ. ಅಲ್ಲಿ ಅದ್ಭುತ ಆಗುತ್ತೆ. ಅದ್ಭುತವು ಪರ್ಮನೆಂಟ್ ಅಲ್ಲ, ಅದು ಜಸ್ಟ್ ಟೆಂಪರವರಿ. ಆದರೆ ಪರ್ಮನೆಂಟ್ ನಿನ್ನ ಆತ್ಮ ಶುದ್ಧ ಆಗುತ್ತೆ. ಯಾವಾಗಲೂ ನಿನಗೆ ಅದ್ಭುತ ಆಗ್ಬೇಕಾ? ನಿನ್ನ ಆತ್ಮ ಶುದ್ಧವಾಗಿದ್ದರೆ ನೀನು ಮಾಡಿದ್ದು, ಕೇಳಿದ್ದು, ನೋಡಿದ್ದು ಎಲ್ಲವೂ ಶುದ್ಧವು. ನಿನ್ನ ಜೀವಿತದಲ್ಲಿ ಸಕಲವು ದೇವರ ಅನುಭವದಲ್ಲಿ ಜೀವಿಸುವಂಥದ್ದು. ಎಲ್ಲರೂ ಎದ್ದು ನಿಲ್ಲೋಣ. ಗಾಸ್ಪೆಲ್ ಜಾನ್ 10ನೇ ಅಧ್ಯಾಯ ವಾಕ್ಯ 9, 10 ಓದ್ರಿ. ಎಲ್ಲರೂ ಕೇಳ್ಕೊಡ್ರಿ. ಗಾಸ್ಪೆಲ್ ಜಾನ್. ಹೌದು, ನಾನೇ ಬಾಗಿಲು. ನನ್ನ ಮೂಲಕ ಒಳ ಹೋಗುವವನು ಸುರಕ್ಷಿತನಾಗಿರುತ್ತಾನೆ. ಅವನು ಒಳಗೆ ಹೋಗುತ್ತಾನೆ, ಹೊರಗೆ ಬರುತ್ತಾನೆ, ಮೇವನ್ನು ಕಂಡುಕೊಳ್ಳುತ್ತಾನೆ. ಕಳ್ಳನು ಬರುವುದು ಕಳ್ಳತನಕ್ಕಾಗಿ, ಕೊಲ್ಲುವುದಕ್ಕಾಗಿ ಮತ್ತು ನಾಶ ಮಾಡುವುದಕ್ಕಾಗಿ ಮಾತ್ರ. ನಾನು ಬಂದದ್ದರೋ ಜೀವ ನೀಡಲು, ಯಥೇಚ್ಛವಾಗಿ ನೀಡಲು. ನಾನೇ ಉತ್ತಮ ಕುರಿಗಾಯಿ. ಉತ್ತಮ ಕುರಿಗಾಯಿಯು ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನೇ ಕೊಡುತ್ತಾನೆ. ಕುರಿಗಾಯಿಯಾಗಲಿ ಕುರಿಗಳ ಒಡೆಯನಾಗಲಿ ಅಲ್ಲದ ಕೂಲಿಯಾಳು ತೋಳ ಬರುವುದನ್ನು ಕಂಡದ್ದೇ ಕುರಿಗಳನ್ನು ಬಿಟ್ಟು ಓಡಿ ಹೋಗುತ್ತಾನೆ. ತೋಳವು ಬಂದು ಕುರಿಗಳ ಮೇಲೆ ಎರಗಿ ಮಂದೆಯನ್ನು ಚದರಿಸುತ್ತದೆ. ಅವನು ಕೇವಲ ಕೂಲಿಯಾಳು, ಕುರಿಗಳ ಚಿಂತೆ ಅವನಿಗಿಲ್ಲ. ನಾನಾದರೂ ಉತ್ತಮ ಕುರಿಗಾಯಿ. ಪಿತನು ನನ್ನನ್ನು ಬಲ್ಲರು, ನಾನು ಪಿತನನ್ನು ಬಲ್ಲೆ. ಅಂತೆಯೇ ನಾನು ನನ್ನ ಕುರಿಗಳನ್ನು ಬಲ್ಲೆನು, ಅವು ನನ್ನನ್ನು ಬಲ್ಲವು. ಅವುಗಳಿಗೋಸ್ಕರ ನಾನು ನನ್ನ ಪ್ರಾಣವನ್ನೇ ಕೊಡುತ್ತೇನೆ. Praise the Lord. Hallelujah. 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 ನಾನೇ ಉತ್ತಮವಾದ ಕುರಿಗಾಯಿ. ನನ್ನ ಕಿವಿಗೆ ಆ ಉತ್ತಮವಾದಂಥ ಕುರಿಗಳು ಮಾತ್ರವೇ ಏನು ಕೊಡ್ತದೆ? ಕಿವಿ ಕೊಡುತ್ತದೆ. ತೀರ್ಮಾನಿಸಿ, ನಿಮ್ಮ ಜೀವಿತದಲ್ಲಿ ಎಲ್ಲವೂ ಇದು ನಶ್ವರ, ಎಲ್ಲವೂ ನಶ್ವರ. ಏನು ನೋಡಿ, ಒಂದು ಆಂಬ್ಯುಲೆನ್ಸ್ ಹೋಗ್ತಾ ಇದೆ, ಸೌಂಡ್ ಮಾಡಿ ಹೋಗ್ತಾ ಇದೆ. ಅದು ಎಲ್ಲಿಗೆ ಹೋಗ್ತದೆ? ಅದರಲ್ಲಿ ರೋಗಿ ಇದ್ದಾರೆ. ಅದು ಚಿಕ್ಕವರೋ ದೊಡ್ಡವರೋ ಗಂಡಸೋ ಹೆಂಗಸೋ ಗೊತ್ತಿಲ್ಲ. ಅದರ ರಿಟರ್ನ್
ಜೀವಂತವಾಗಿ ಹೋಗ್ತಾರೋ ಇಲ್ಲವೋ ಗೊತ್ತಿಲ್ಲ. ಕಾರಣ ಯಾಕೆಂದರೆ ಆಂಬ್ಯುಲೆನ್ಸ್ ಸೌಂಡ್ ಆಗುವಾಗ ನಾವು ಪ್ರಾರ್ಥಿಸ್ಬೇಕು, ದೇವರೇ ಅವರನ್ನು ಆಶೀರ್ವದಿಸೋರ ಪಾಪಗಳನ್ನು, ಸಕಲ ಪಾಪಗಳನ್ನು ಕ್ಷಮಿಸೋರಿಗೆ ಆರೋಗ್ಯದ ಐಶ್ವರ್ಯ ಕೊಡು ಎಂಬುದಾಗಿ. ಕಾರಣ ಯಾಕೆಂದರೆ ನನ್ನ ಹೆಂಡತಿಯು, ನಾನು ಹಾಸ್ಪಿಟ್ಲಿಂದ ಕೊರೋನಾದಲ್ಲಿ ಇದೇ ಥರ ಆಂಬ್ಯುಲೆನ್ಸಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೆ. ನಾನು, ನನ್ನ ಹೆಂಡತಿ, ನನ್ನ ಮಗಳು ಹೋಗಿದ್ದಷ್ಟೇ, ವಾಪಸ್ ಬರಲಿಲ್ಲ. ಹಾಸ್ಪಿಟ್ಲಿಗೆ ಹೋಗಿದ್ದು, ಅಡ್ಮಿಟ್ ಮಾಡಿದಷ್ಟೇ, ರಿಟರ್ನ್ ನನ್ನ ಹೆಂಡತಿ ಶವವಾಗಿ ನಾನು ತಂದದ್ದು, ಶವವಾಗಿ ತಂದದ್ದು. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ನಿನ್ನ ಕಿವಿಯು ದೇವನ ಸಂದೇಶವನ್ನು ಕೇಳಿದ ಕೂಡಲೇ ನಿನ್ನ ಆತ್ಮವು ದೇವನಲ್ಲಿ ಆನಂದಿಸಬೇಕು. ನಿನ್ನ ಆತ್ಮವು ದೇವನಲ್ಲಿ ಸಂತೋಷಿಸುವಾಗ ನಿನ್ನ ಇಡೀ ಶರೀರವೇ ಮಲಿನದಿಂದ ಬೇರ್ಪಡಿಸುತ್ತೆ. ಆ ಮಲಿನವು ನನ್ನಿಂದ ಬೇರ್ಪಡಬೇಕಾದರೆ ದೇವನ ಸರ್ವೇಶ್ವರನ ವಾಣಿ ನಿನ್ನ ಕಿವಿಯಲ್ಲಿ ಮೊಳಗಬೇಕೆಂಬುದಾಗಿ ದೇವರ ಸಂದೇಶ. ಅದಕ್ಕಾಗಿಯೇ ನಾನು ಉತ್ತಮವಾದಂಥ ಕುರಿಗಾಯಿ, ನನ್ನ ಸ್ವರಕ್ಕೆ ನನ್ನ ಕುರಿಗಳು ಮಾತ್ರವೇ ಕಿವಿಗೊಡುತ್ತದೆ ಎಂಬುದಾಗಿ. ನಿಮ್ಮಲ್ಲಿರ್ತಕ್ಕಂಥ ಅನೇಕ ಭಯ, ನಿಮ್ಮಲ್ಲಿರ್ತಕ್ಕಂಥ ಅನೇಕ ಸಂದೇಹಗಳು, ಡೌಟ್, ಎಲ್ಲದಕ್ಕೂ ಪರಿಹಾರ ಯೇಸುವಿನ ವಾಕ್ಯ ಮಾತ್ರ. ಕಾರಣಕ್ಕೆಂದರೆ ನಾನೇ ಸತ್ಯ, ನಾನೇ ಜೀವ, ನಾನೇ ಮಾರ್ಗ ಎಂಬುದಾಗಿ ನುಡಿದಂತ ಈ ಭೂಲೋಕದಲ್ಲಿ ಒಂದು ಮನುಷ್ಯನೂ ಇಲ್ಲ, ಒಂದು ಧರ್ಮವೂ ಇಲ್ಲ, ಒಂದು ಧರ್ಮ ಗ್ರಂಥದಲ್ಲೂ ಇಲ್ಲ. ಅದು ನುಡಿದದ್ದು ಯೇಸು ಕ್ರಿಸ್ತನು ಮಾತ್ರವೇ. ನಾನೇ ಸತ್ಯ, ನಾನೇ ಜೀವ, ನಾನೇ ಮಾರ್ಗ. ಆ ಸತ್ಯವುಳ್ಳ ದೇವನನ್ನ, ಆ ಮಾರ್ಗದಲ್ಲಿ ನಡೆಯುವಂಥ ದೇವನನ್ನ, ಆ ಮಾರ್ಗದಲ್ಲಿ ನಡೆಸುವಂಥ ದೇವನನ್ನ ನಿನ್ನ ಶುದ್ಧ ಹೃದಯದಿಂದ ನೀನು ನಿನ್ನದು ಈ ಲೋಕದ ಎಲ್ಲ ಜಂಜಾಟದಿಂದ, ಎಲ್ಲ ಭಯ, ಎಲ್ಲ ವಿಧವಾದಂಥ ಭಯ, ಅದು ಸೈತಾನ ಕಾರ್ಯವೋ, ಮಾಟ ಮಂತ್ರವೋ, ಕಟ್ಟು ಶೂನ್ಯ ಮಾಯಗಳು, ಬ್ಲ್ಯಾಕ್ ಮ್ಯಾಜಿಕ್, ವೈಟ್ ಮ್ಯಾಜಿಕ್, ಇಲ್ಲ ನಿನ್ನ ಫ್ರೆಂಡ್ಸು, ನಿನ್ನ ಅಕ್ಕಪಕ್ಕದ ಮನೆಯವರು, ನಿನ್ನ ನೆಂಟರು, ಯಾರೋ, ಎನಿ ಎಕ್ಸ್ ನಿನಗೇನು ಮಾಡಿದ್ರು ನಿನ್ನನ್ನ ಬದುಕಿಸುವಂತ ಒಂದು ದೇವನಿದ್ದಾನೆ, ಆತನೇ ಯೇಸು ಕ್ರಿಸ್ತ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಏ ಯೇಸು ನಿನ್ನ ಪರಿಶುದ್ಧವಾದಂಥ ಜೀವಿತಕ್ಕೆ ಇದು ತನ್ನ ರಕ್ತವನ್ನು ಚೆಲ್ಲಿ ಲೋಕಕ್ಕೆ ಮನುಷ್ಯನಾಗಿ ಬಂದಂತ ಯೇಸು ನಿಮಗಾಗಿ, ಪ್ರತಿಯೊಬ್ಬರಿಗಾಗಿ, ಇಡೀ ಮಾನವ ಕುಲಕ್ಕಾಗಿ. ಅದಕ್ಕೆ ಜನ, ನಾವೆಲ್ಲರೂ ಜನ, ನಾವೆಲ್ಲರೂ ಒಂದು ದೇವನನ್ನು ಆರಾಧಿಸುವಂತ ಜನ. ಹೆಸರು ಸಪರೇಟ್, ಇಲ್ಲಿ ಜನ. ಈ ಜನಕ್ಕೆ ಬಿಡುಗಡೆಯನ್ನು ಕೊಡುವಂತ, ಈ ಜನಕ್ಕೆ ಶಾಂತಿಯನ್ನು ನೀಡುವಂತ, ಈ ಜನಕ್ಕೆ ಸಕಲವನ್ನು ಕೊಡುವಂತ ಈ ದೇವನಲ್ಲಿ ಯಾರು ವಿಶ್ವಾಸ ಇಡ್ತೀರೋ ಅಂಥವರಿಗೆ ಈ ಕ್ಷಣ ನಿಂತ ಜಾಗದಲ್ಲಿ ದೇವನ ವಾಕ್ಯ ಹೇಳ್ತದೆ, ನಿನಗೆ ಬಿಡುಗಡೆ ಎಂಬುದಾಗಿ. ಫುಲ್ ಫ್ರೀಡಮ್, ಸ್ವಾತಂತ್ರ್ಯ. 1947 ಬಂದ ಸ್ವಾತಂತ್ರ್ಯ ಅಲ್ಲ, ದೇಶಕ್ಕೆ ಅದು. ಆದರೆ ಈ ಆತ್ಮ ಈ ಶರೀರಕ್ಕೆ ಬಂದಂತ ಕೊಟ್ಟಂತ ಸ್ವಾತಂತ್ರ್ಯ ಎವರ್ಲಾಸ್ಟಿಂಗ್, ಎವರ್ಲಾಸ್ಟಿಂಗ್ ಇದು. ಅಂಟಿಲ್ ಡೆತ್, ನಿನ್ನ ಸಾವಿನ ಆ ದಿನದವರೆಗೂ ಈ ಭೂಮಿಯಲ್ಲಿ ಯೇಸು ಕ್ರಿಸ್ತನು ನಿನ್ನೊಂದಿಗೆ ಸದಾಕಾಲ ಜೀವಿಸುವನು. ಆ ಜೀವಿಸುವಂತ ದೇವನಿಗೆ ನಿಮ್ಮ ಭಯ ಎಲ್ಲವನ್ನ ಸಮರ್ಪಿಸಿಕೊಡಿ. ಯೇಸು ಕ್ರಿಸ್ತನ ರಕ್ತದಲ್ಲಿ ನನಗೆ ಬಿಡುಗಡೆ ಉಂಟು ಎಂಬುದಾಗಿ ಅರಿಕೆ ಮಾಡ್ರಿ. ಎಲ್ಲರೂ ಒಟ್ಟಾಗಿ ಹೇಳೋಣ, ಯೇಸು ಕ್ರಿಸ್ತನ ರಕ್ತದೊಂದಿಗೆ ನನಗೆ ಬಿಡುಗಡೆ, ಯೇಸು ಕ್ರಿಸ್ತನ ರಕ್ತದೊಂದಿಗೆ ನನಗೆ ಬಿಡುಗಡೆ, ಯೇಸು ಕ್ರಿಸ್ತನ ವಾಗ್ದಾನದಲ್ಲಿ ನನಗೆ ಸಂರಕ್ಷಣೆ, ಯೇಸು ಕ್ರಿಸ್ತನ ವಾಗ್ದಾನದ ವಾಕ್ಯದಲ್ಲಿ ನನಗೆ ಸಂರಕ್ಷಣೆ, ಪರಿಶುದ್ಧ ಆತ್ಮನ ಅಭಿಷೇಕದೊಂದಿಗೆ
ಅಭಿಷೇಕ ನನಗೆ ನಿತ್ಯ ಜೀವ ನನಗೆ ನಿತ್ಯ ಜೀವ ಪರಿಶುದ್ಧಾತ್ಮ ಅಭಿಷೇಕದೊಂದಿಗೆ ಪರಿಶುದ್ಧಾತ್ಮನ ಅಭಿಷೇಕ ನನಗೆ ನಿತ್ಯ ಜೀವ ನನಗೆ ನಿತ್ಯ ಜೀವ ಯೇಸು ಕ್ರಿಸ್ತನ ಯೇಸು ಕ್ರಿಸ್ತನ ವಾಕ್ಯದಲ್ಲಿ ವಾಕ್ಯದಲ್ಲಿ ವಿಶ್ವಾಸ ಇಡುವ ವಿಶ್ವಾಸವಿಡುವ ನೀನು ಮತ್ತು ನಿನ್ನ ಕುಟುಂಬ ನೀನು ಮತ್ತು ನಿನ್ನ ಕುಟುಂಬ ನೀನು ಮತ್ತು ನಿನ್ನ ಕುಟುಂಬ ನೀನು ಮತ್ತು ನಿನ್ನ ಕುಟುಂಬ ರಕ್ಷಣೆಯನ್ನ ರಕ್ಷಣೆಯನ್ನ ಹೊಂದಿಕೊಳ್ಳುವಂತ ಹೊಂದಿಕೊಳ್ಳುವಂತ ಸಂದೇಶವನ್ನೇ ಸಂದೇಶವನ್ನು ಯೇಸು ನನಗೆ ಕೊಟ್ಟದ್ದು. ಯೇಸು ನನಗೆ ಕೊಟ್ಟದ್ದು. ಯೇಸುವೇ 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 ನನ್ನ ಎಲ್ಲಾ ಭಯದಿಂದ ನನ್ನ ಎಲ್ಲಾ ಭಯದಿಂದ ನನ್ನ ಎಲ್ಲಾ ಲೋಕದ ಆಲೋಚನೆಯಿಂದ ನನ್ನ ಎಲ್ಲಾ ಲೋಕದ ಆಲೋಚನೆಯಿಂದ ಲೋಕದ ಎಲ್ಲಾ ಶಕ್ತಿಯಿಂದ ಲೋಕದ ಎಲ್ಲಾ ಶಕ್ತಿಯಿಂದ ನನ್ನನ್ನು ಬೇರ್ಪಡಿಸಿ ನನ್ನನ್ನು ಬೇರ್ಪಡಿಸಿ ನಿಮ್ಮ ಅಂಗೈಯಲ್ಲಿ ನಿಮ್ಮ ಅಂಗೈಯಲ್ಲಿ ನನ್ನನ್ನು ಚಿತ್ರಿಸಿಕೊಂಡಿದ್ದೀರಿ. ನನ್ನನ್ನು ಚಿತ್ರಿಸಿಕೊಂಡಿದ್ದೀರಿ. ಅದಕ್ಕಾಗಿ ನಿನಗೆ ಸ್ತೋತ್ರ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಅದಕ್ಕಾಗಿ ನಿನಗೆ ವಂದನೆ, ಅದಕ್ಕಾಗಿ ನಿಮಗೆ ವಂದನೆ. ಅದಕ್ಕಾಗಿ ನಿಮಗೆ ಆರಾಧನೆ. ಅದಕ್ಕಾಗಿ ನಿಮಗೆ ಆರಾಧನೆ. ಯೇಸುವೇ ಯೇಸುವೇ ನನ್ನನ್ನೇ ನಿಮಗೆ ಒಪ್ಪಿಸುತ್ತಾ ನನ್ನನ್ನೇ ನಿಮಗೆ ಒಪ್ಪಿಸುತ್ತಾ ನನಗೆ ಈ ದಿನವೇ ನನಗೆ ಈ ದಿನವೇ ಬಿಡುಗಡೆಯನ್ನು ಕೊಟ್ಟದಕ್ಕಾಗಿ, ಬಿಡುಗಡೆಯನ್ನು ಕೊಟ್ಟದಕ್ಕಾಗಿ, ಸಮಾಧಾನವನ್ನು ಕೊಟ್ಟದಕ್ಕಾಗಿ, ಸಮಾಧಾನವನ್ನು ಕೊಟ್ಟದಕ್ಕಾಗಿ, ಸಂತೋಷವನ್ನು ಕೊಟ್ಟದಕ್ಕಾಗಿ, ಸಂತೋಷವನ್ನು ಕೊಟ್ಟದಕ್ಕಾಗಿ, ಸಂರಕ್ಷಣೆಯನ್ನು ಕೊಟ್ಟದಕ್ಕಾಗಿ ಸಂರಕ್ಷಣೆಯನ್ನು ಕೊಟ್ಟದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ. ನಿಮಗೆ ಕೋಟಿ ಸ್ತೋತ್ರ. ನನ್ನ ವಿರೋಧ, ನನ್ನ ವಿರೋಧ, ನನ್ನ ಕುಟುಂಬದ ವಿರೋಧ ನನ್ನ ಕುಟುಂಬದ ವಿರೋಧ ಯಾವ ಒಂದು ವ್ಯಕ್ತಿಯು ಯಾವ ಒಂದು ವ್ಯಕ್ತಿಯು ಲೋಕದ ಶಕ್ತಿಯೊಂದಿಗೆ ಲೋಕದ ಶಕ್ತಿಯೊಂದಿಗೆ ಕೇಡನ್ನು ಬಯಸಿದಲ್ಲಿ, ಕೇಡನ್ನು ಬಯಸಿದ್ದಲ್ಲಿ, ಕೇಡನ್ನು ಮಾಡಿದ್ದಲ್ಲಿ ಕೇಡನ್ನು ಮಾಡಿದ್ದಲ್ಲಿ ಅವರ ಪಾಪವನ್ನ ಅವರ ಪಾಪವನ್ನ ನಿಮ್ಮ ರಕ್ತದಲ್ಲಿ, ನಿಮ್ಮ ರಕ್ತದಲ್ಲಿ, ನಿಮ್ಮ ವಾಗ್ದಾನದ ವಾಕ್ಯದಲ್ಲಿ ನಿಮ್ಮ ವಾಗ್ದಾನದ ವಾಕ್ಯದಲ್ಲಿ ತೊಳೆದು ತೊಳೆದು ಶುದ್ಧೀಕರಿಸಿ ಶುದ್ಧೀಕರಿಸಿ ನಮ್ಮ ಪ್ರಾರ್ಥನೆ ಮೂಲಕ ನಮ್ಮ ಪ್ರಾರ್ಥನೆ ಮೂಲಕ ಅವರು ಸಹ ರಕ್ಷಣೆ ಹೊಂದಿಕೊಳ್ಳುವ ರಕ್ಷಣೆ ಹೊಂದಿಕೊಳ್ಳುವ ಕೃಪಾ ಆಶೀರ್ವಾದವನ್ನ ಆಶೀರ್ವಾದವನ್ನ ಅವರ ಮೇಲೆ ಅನುಗ್ರಹಿಸಿರಿ. ಅವರ ಮೇಲೆ ಅನುಗ್ರಹಿಸಿರಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹಲ್ಲೆಲೂಯಾ. ಕಣ್ಣುಗಳನ್ನು ಮುಚ್ಚೋಣ. ಪೈಲ್ಸ್ ರೋಗದಿಂದ 3 ಜನರಿಗೆ ಸಂಪೂರ್ಣ ಬಿಡುಗಡೆಯನ್ನು ದೇವರು ಕೊಟ್ಟಿದ್ದಾರೆ. ಊಟ ಮಾಡಿದ ಕೂಡಲೇ ಹೊಟ್ಟೆ ನುಲ್ಚುವಂತ ಇಬ್ಬರಿಗೆ ಯೇಸು ಈ ಕ್ಷಣ ಮುಟ್ಟಿದ್ದಾರೆ. ಓ ಮಗಳೇ, ಮಗನೇ, ಭಯಪಡಬೇಡ ಎಂಬುದಾಗಿ. ಊಟ ಮಾಡಿದ ಕೂಡಲೇ ಇದೋ ವಾಮಿಟ್ ಮಾಡುವ ಹಾಗೂ ಅಜೀರ್ಣವಾಗುವಂತ 6 ಜನರಿಗೆ ಯೇಸು ಇಲ್ಲಿ ಬಿಡುಗಡೆಯನ್ನು ಕೊಟ್ಟಿದ್ದಾರೆ. ಸಾಯಬೇಕು, ನಾನು ಸತ್ತರೆ ಎಲ್ಲವೂ ಸರಿಯಾಗ್ತದೆ ಎಂಬುದಾಗಿ ಆಗಾಗ ಬಾಯಲ್ಲಿ ಬಂದಂತ 7 ಜನರಿಗೆ ಹಿಂಗ ಏಸು ನಿನ್ನ ಸಾವು ನಿನ್ನದಲ್ಲ, ನಿನ್ನ ಸಾವು, ನಿನ್ನ ಒಂದೊಂದು ಕ್ಷಣವು ನನ್ನ ಕೈಯಲ್ಲಿ, ನನ್ನ ಹತೋಟಿಯಲ್ಲಿ ಎಂಬುದಾಗಿ ಆ ಚಿಂತೆಯಿಂದ ಸಂಪೂರ್ಣವಾಗಿ ಸ್ವಾಮಿ ನಿಮಗೆ ಬಿಡುಗಡೆಯನ್ನು ಕೊಟ್ಟಿದ್ದಾರೆ. ಇದೋ ನಿಮ್ಮನ್ನ ಸಂರಕ್ಷಿಸುವಂತ ಸಂರಕ್ಷಕನನ್ನು ದೇವರು ಕಳಿಸಿಕೊಟ್ಟಿದ್ದಾರೆ. 34ನೇ ಕೀರ್ತನೆ ದೇವರ ವಾಗ್ದಾನದ ವಾಕ್ಯ, ನನ್ನ ದೂತರ ಗಣವನ್ನೇ ನಿನ್ನ ಸುತ್ತಲೂ ಕಳಿಸಿದ್ದೇನೆ ಎಂಬುದಾಗಿ. ಎಲ್ಲ ಅಶುದ್ಧ ಕಾರ್ಯಗಳಿಂದ ಸ್ವಾಮಿ ಬಿಡುಗಡೆ. ಯಾವ ಯೇಸು ಕ್ರಿಸ್ತನ ಧ್ವನಿ ಬಿಟ್ಟು ಬೇರೆ ಯಾವ ಧ್ವನಿಯು ನಿನಗೆ ಕೇಳುವಂಥದ್ದಲ್ಲ. ಯಾರು ನಿನ್ನ ಬಳಿಗೆ ಮಾತನಾಡುವಂತ ಕಾರ್ಯವಲ್ಲ. ಯಾವ ಮಾಟ ಮಂತ್ರ ಕಟ್ಟು ಶೂನ್ಯ ಮಾಯಿಗಳು, ಪೈಶಾಚಿಕ ಕಾರ್ಯಗಳು ನಿನ್ನನ್ನು, ನಿನ್ನ ಕುಟುಂಬವನ್ನು ಪ್ರವೇಶಿಸಲಿಕ್ಕೆ ಏಸು ಅಧಿಕಾರವನ್ನು ಕೊಟ್ಟಿಲ್ಲ. ಏಸು ಕ್ರಿಸ್ತನ ನಾಮದಲ್ಲಿ ದೀಕ್ಷೆಯಾದಂಥ ಪ್ರತಿಯೊಂದು ವ್ಯಕ್ತಿಯನ್ನ, ಏಸು ಕ್ರಿಸ್ತನ ನಾಮದಲ್ಲಿ ನಂಬಿಕೆಯಿಂದ ಬಂದಂತ ನಿಮ್ಮನ್ನ ಸ್ವಾಮಿ ಸಂರಕ್ಷಿಸುವಂತ ಸಂರಕ್ಷ ದೂತನನ್ನ ನಿಮ್ಮನ್ನ ಕಳಿಸಿದ್ದಾರೆ. ಈ ವಿಶ್ವಾಸವನ್ನು ಇಟ್ಟುಕೊಳ್ಳ್ರಿ. ನಿಮ್ಮ ಸುತ್ತಲೂ ಯಾರು ಬರ್ಲಿಕ್ಕೋ ಮಾತನಾಡ್ಲಿಕ್ಕೋ ಇಲ್ಲ. ಏಸು ಕ್ರಿಸ್ತನು ನಿಮ್ಮೊಂದಿಗೆ ಮಾತನಾಡುತ್ತಿದ್ದಾರೆ, ಮಾತನಾಡುವಂತ ದೇವನಾಗಿದ್ದಾರೆ. ಸಾಲದಿಂದ ಇಬ್ಬರು ಒಬ್ಬರು ಅದರಲ್ಲಿ ಸೂಸೈಡ್ ಮಾಡಬೇಕೆಂಬುದಾಗಿ, ಇಲ್ಲ ಊರು ಬಿಟ್ಟು ಓಡಬೇಕೆಂಬುದಾಗಿದ್ದಂಥ ಒಂದು ವ್ಯಕ್ತಿಯನ್ನ ದೇವನು ಸಂಪೂರ್ಣ ಸಾಲದಿಂದ ಬಿಡುಗಡೆ ಮಾಡಿ ನಿಮ್ಮನ್ನ ಸಂರಕ್ಷಿಸಿ ನೀನು ಸಾಕ್ಷಿ ಹೇಳಬೇಕೆಂಬುದಾಗಿ ದೇವರ ವಾಕ್ಯ. ಪುತ್ರ ಸಂತಾನ ಇಲ್ಲದಂತ 2 ವ್ಯಕ್ತಿಗಳಿಗೆ ಇಲ್ಲಿ ದೇವನ ವಾಕ್ಯ ಹೇಳ್ತದೆ, ನೀನು ನಿರಂತರವೂ ಪ್ರಾರ್ಥಿಸು, ವಿಶ್ವಾಸದಿಂದ ಪ್ರಾರ್ಥಿಸು. ಅವಿಶ್ವಾಸದಿಂದ ನಂಬಿಕೆಯಿಂದ ನೀನು ಈ ಲೋಕದಲ್ಲಿ
ನನ್ನನ್ನು ಹೊರತು ಬೇರೆ ಎಲ್ಲವೂ ನೀವು ಹೋಗದೆ, ಯಾವ ದೇವರನ್ನು ಅವಲಂಬಿಸದೆ ವಿಶ್ವಾಸಭರಿತ ಪ್ರಾರ್ಥನೆಗೆ ಸದ್ದುತ್ತರ ಉಂಟು ಎಂಬುದಾಗಿ, ಇದೋ ಮಕ್ಕಳಿಲ್ಲದ 2 ಬಂಜೆತನದಿಂದ ಇರುವಂತ ಇಬ್ಬರಿಗೆ ದೇವರು ಮಕ್ಕಳು ಕೊಡುವಂತ ಅಧಿಕಾರವನ್ನು ಕೊಟ್ಟಿದ್ದಾರೆ. ಆ ಗರ್ಭವನ್ನು ಮುಟ್ಟಿದ್ದಾರೆ, ಗರ್ಭವನ್ನು ಆಶ್ರಯಿಸಿದ್ದಾರೆ. ಈ ಜಾಗದಲ್ಲಿ ಬಂದು ನೀನು ಸಾಕ್ಷಿ ಹೇಳಬೇಕೆಂಬುದಾಗಿ ದೇವನ ವಾಕ್ಯ. ಸಮಾಧಾನ ಕಳೆದುಕೊಂಡಂತ 16 ಜನರಿಗೆ ಸಮಾಧಾನವನ್ನು ದೇವನು ಕೊಟ್ಟಿದ್ದಾರೆ. ಇಂದಿನ ವಾಕ್ಯ ಅದು ನಿನಗಾಗಿ ಕೊಟ್ಟಂತ ವಾಕ್ಯ ಎಂಬುದಾಗಿ ದೇವರು ಕೊಟ್ಟಂತ ಸಮಾಧಾನದ ವಾಕ್ಯ. ಯಾವುದಕ್ಕೂ ಚಿಂತಿಸಬೇಡ, ಎಲ್ಲವೂ ನನ್ನ ಮೇಲೆ ಹೊರಿಸು, ನಿಶ್ಚಿಂತನಾಗಿರು ಎಂಬುದಾಗಿ ಕೊಟ್ಟಂತ ಸಂದೇಶಕ್ಕಾಗಿ ಚಪ್ಪಾಳೆ ತಟ್ಟು ಕರ್ತನನ್ನ ಘನಪಡಿಸೋಣ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್, ಹಾಲೆಲೂಯಾ. ಕರ್ತನೆಯಿಂದ ನಾವೆಲ್ಲರೂ ಸೇರಿ ಪ್ರಾರ್ಥಿಸಿದ್ದೇವೆ. ನಾಳೆ ನಾವು ಪ್ರಾರ್ಥಿಸುತ್ತೇವೋ ಇಲ್ಲವೋ ತಿಳಿಯದು. ನಮ್ಮ ಆಯುಸ್ಸಿನಲ್ಲಿ ಇದು ಕಡೆಯ ದಿನ, ಕಡೆ ರಾತ್ರಿ ಆಗಿರಬಹುದು. ಈ ದೇಹದಿಂದ ಆತ್ಮ ಕಳಚಿ ಹೋದಲ್ಲಿ ನಮ್ಮೆಲ್ಲರನ್ನ ಪರಿಶುದ್ಧ ಸ್ವರ್ಗೀಯ ಸಾಮ್ರಾಜ್ಯಕ್ಕೆ ಹಕ್ಕು ಬಾಧಿಸ್ತರನ್ನಾಗಿ ಮಾಡಿರಿ. ಪುತ್ರರುಡ ಕೂಡಿ ಅರಸೇ ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಪರಿಶುದ್ಧ ಆತ್ಮನ ನಾಮದಲ್ಲಿ ಆಮೇನ್.